ದರ್ಶನ ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಎಲ್ರಿಗೂ ಶ್ರೀ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋ ಪ್ಲೇಸ್ ನೀವು ಯಾವುದು ಅಂತ ಕೇಳೋದಾದರೆ ನಮ್ಮ ಮೈಸೂರಲ್ಲಿ ಫೇಮಸ್ ಆಗಿರೋ ಅಂದರೆ ಹೈಡನ್ ಪ್ಲೇಸ್ ಥರ ಇದು ಏನಂದರೆ ಕೊರಗಜ್ಜ ದೇವಸ್ಥಾನ. ಶ್ರೀ ದೈವ ಕೊರಗಜ್ಜ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಸಾರಿ ಈ ಕೊರಗಜ್ಜ ದೇವಸ್ಥಾನ ಹೆಂಗಿದೆ ಏನಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಈ ಕೊರಗಜ್ಜ ದೇವಸ್ಥಾನಕ್ಕೆ ಎಂಟ್ರಾಗದ ಬನ್ನಿ. ನಾವು ಹಿಂದೆ ಏನು ನೋಡ್ತಿದ್ದೀರಲ್ಲ ಅದೆಲ್ಲ ಪಾರ್ಕಿಂಗ್ ಥರ, ಆದರೆ ಈಗ ಸದ್ಯಕ್ಕೆ ಬಿಸಿಲೈತೆ, ಮೇಲೆ ಹಿಂದೆ ಅಲ್ಲೆಲ್ಲ ಪಾರ್ಕಿಂಗ್ ಥರ ಐತೆ, ಆಮೇಲೆ ಅಂಗಡಿಗಳು ಐತೆ. ಈಗ ಬನ್ನಿ ಒಳಗೋಗುತ್ತೆ. ಎಂಟ್ರಾದ ತಕ್ಷಣ ಹೆಂಗಿರುತ್ತೆ ತೋರಿಸ್ತೀನಿ. ಈಗ ನೀವು ಅಲ್ಲಿ ನೋಡಿದ್ರಲ್ಲ ಬೋರ್ಡು ನಾನು ತೋರಿಸೋದ್ನಲ್ಲ, ಆ ಬೋರ್ಡ್ ಒಳಗಡೆ ಎಂಟ್ರಾಗಿ ಒಳಗಡೆ ಹೋಗಬೇಕು. ಒಳಗಡೆ ಒಯ್ತಿದ್ದಂಗೆ ಇರೋದೇ ಒಂದು ದೇವಸ್ಥಾನ. ಇಲ್ಲಿ ನೋಡಿ ಪೋಸ್ಟರ್ ಹಾಕೋರೆ. ಆಮೇಲೆ ಇಲ್ಲಿ ದೀಪಾಸೆ ಒಂದು ನಂತರ ಇದು ಗಿಡ ಥರನೇ ನೆಟ್ಟವ್ರೆ. ಇದು ದೇವಸ್ಥಾನ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ದೇವಸ್ಥಾನ. ಅಂದರೆ ಒಂದು ವರ್ಷ ಆಯ್ತೇನೋ, ಒಂದು ವರ್ಷದ ಮೇಲೆ ಒಂದು 2 ತಿಂಗಳು 3 ತಿಂಗಳು ಆಗಿದೆ ಈ ದೇವಸ್ಥಾನಕ್ಕೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀನಿ. ಈ ದೇವಸ್ಥಾನದಲ್ಲಿ ತುಂಬ ಸ್ಪೆಷಲ್ ಅಂದರೆ ಶಾಕಿಂಗ್ ನ್ಯೂಸ್ ಏನಂತಂದರೆ, ನಿಮಗೆ ಗೊತ್ತಿರುತ್ತೆ ಎಲ್ಲ ದೇವಸ್ಥಾನದಲ್ಲೂ ದೇವರಿಗೆ ನೈವೇದ್ಯಕ್ಕೆ ಏನೇನು ಇಡ್ತಾರೆ ಅಂತ ಅಂದರೆ ರೈಸ್ ಐಟಮ್ಗಳಾಗಿರ್ಬೋದು, ಇಲ್ಲ ಮತ್ತೊಂದು ನಾವು ತಿನ್ನೋ ಐಟಮ್ಗಳನ್ನ ಇರ್ತಾರೆ. ಆದರೆ ಇಲ್ಲಿ ಪ್ರಸಾದ ಅಂತ ಅಂದರೆ ನೈವೇದ್ಯಕ್ಕೆ ಅಂತ ಪ್ರಸಾದ ಏನಿರ್ತಾರೆ ಅಂದರೆ ಡ್ರಿಂಕ್ಸ್ ಅಂದರೆ ಮದ್ಯಪಾನನ ದೇವ್ರಿಗೆ ಪ್ರಸಾದವಾಗಿ ಇಲ್ಲಿ ಇಡ್ತಾರೆ. ಯಾಕಂದರೆ ಎಷ್ಟೋ ಜನ ಗೊತ್ತಿರಲ್ಲ ಈ ಥರ ದೇವಸ್ಥಾನದಲ್ಲಿ ಈ ಥರನೂ ಇಡ್ತಾರೆ ಅಂತ. ಫಸ್ಟ್ ಟೈಮ್ ಬರೋರಿಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಅದೇ, ಇದೇನು ದೇವಸ್ಥಾನದಲ್ಲಿ ಈ ಥರ ಇಟ್ಬಿಟ್ಟಾರಲ್ಲ ಅಂತ. ಯಾಕಂದರೆ ಅದೊಂದು ನಂಬಿಕೆ. ಯಾಕಂದರೆ ದೇವರು ದೈವ ಯಾವಾಗ ಎಲ್ಲಿ ಹೆಂಗೆ ನಂಬ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಒಳಗಡೆ ಈ ದೇವಸ್ಥಾನ ಏನಂತಂದರೆ ಚಿಕ್ಕದಾಗಿ ಚೊಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕೊರಗಜ್ಜ ನಿಮಗೆ ಗೊತ್ತಿರ್ಬೋದು. ಕೊರಗಜ್ಜ ಅಂತಂದರೆ ಮೇಯ್ನ್ ಇರೋದು ಕುತ್ತೂರು ಅಂತ ಮಂಗಳೂರಿದೆ. ಮಂಗಳೂರಲ್ಲಿ ಕುತ್ತೂರು ಅಂತಿದೆ ಮೇಯ್ನ್ ಕೊರಗಜ್ಜ ದೇವಸ್ಥಾನ, ಅಲ್ಲೇ ಇರೋದು. ಇದು ಏನಂತಂದರೆ ಅಲ್ಲಿ ದೇವ್ರನ್ನ ತಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಮೈಸೂರಲ್ಲಿ. ಈಗ ಯಾಕಂದರೆ ಮೈಸೂರು ಜನಗಳಿಗೆ ಈ ಥರ ಕೋಲ ಮತ್ತೊಂದು ಏನಾರ ಮಂಗಳೂರು ಸೈಡಿಂದು ಕೊರಗಜ್ಜ ಆಗಿರ್ಬೋದು, ಮತ್ತೊಂದು ದೇವ್ರುಗಳು ಇರ್ತದಲ್ಲ, ಅದನ್ನು ಮೈಸೂರಿಂದ ಮಂಗಳೂರಿಗೆ ಹೋಗಿ ನೋಡಬೇಕು. ಬಟ್ ಅದರಿಂದ ಇವ್ರೇನು ಮಾಡಿದ್ದಾರೆ, ಮಂಗಳೂರಿಂದನೇ ಇಲ್ಲಿಗೆ ತಗೊಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈ ಕೊರಗಜ್ಜ ದೇವರೇನಿದೆಯಲ್ಲ ತುಂಬ ಪವರ್ಫುಲ್ಲು. ಮೇಯ್ನಾಗಿ ಏನಂತಂದರೆ ಈ ಕೊರಗಜ್ಜ ಟೆಂಪಲ್ ಏನಕ್ಕೆ ಸ್ಪೆಷಲ್ಲು ಅಂತಂದರೆ, ಈ ಅಂದರೆ ಏನಾರ ಆಳೋಗಿರುತ್ತಲ್ಲ ವಸ್ತುಗಳು, ಆಳೋಗಿರೋ ವಸ್ತುಗಳನ್ನ ಅಂದರೆ ಕೆಲವ್ರು ನಂಬಿಕೆ ಆಳೋಗಿರೋ ವಸ್ತುಗಳನ್ನ ಇಲ್ಲಿಗೆ ತಗೊಬಂದಿಲ್ಲ, ಆಳೋಗಿರೋ ವಸ್ತು ಕಳ್ಕೊಂಡಿರ್ತಾರಲ್ಲ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ವಸ್ತುಗಳು ಸಿಗ್ತದೆ ಅನ್ನೋದು ಇಲ್ಲೊಂದು ನಂಬಿಕೆ ಆಗಿರ್ಬೋದು. ಏನಂತಾರೆ ಅವರ ಕಲ್ಪನೆ ಇಲ್ಲ ನಂಬಿಕೆ ಏನಾರು ಅಂದ್ಕೊಳ್ಳಿ. ನೀವು ಯಾರ್ಯಾರು ಮೈಸೂರಲ್ಲಿದ್ದೀರಾ ದಯವಿಟ್ಟು ವಿಸಿಟ್ ಕೊಡಿ ಕೊರಗಜ್ಜ ದೇವಸ್ಥಾನಕ್ಕೆ. ಯಾಕಂದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಹಿಂಗಿದೆ ಅಂತೇಳಿ. ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ನಂಬ್ತಾರೆ ಜನಗಳು. ಇಲ್ಲಿ ಪ್ರಸಾದ ಏನಂತಂದರೆ ಚಕ್ಲಿ. ನೀವು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಲ್ಲ ಯಾವ ದೇವಸ್ಥಾನದಲ್ಲಿ ಚಕ್ಲಿ ಕೊಡ್ತಾರೆ ಅಂತೇಳಿ. ಯಾಕಂದರೆ ಇಲ್ಲಿ ಪ್ರಸಾದನೇ ಚಕ್ಲಿ ಉಪ್ಪಿನಕಾಯಿ. ನಾನು ತಗೊಂಡು ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ. ಎಷ್ಟು 30 ರೂಪಾಯಿನೋ ಚಕ್ಲಿ ಪ್ರಸಾದ ತಗೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ದೇವಸ್ಥಾನ ಅದೇ ಹೇಳಿದ್ನಲ್ಲ ಮೇಯ್ನ್ ಇರೋದು ಮಂಗಳೂರಲ್ಲಿ, ಅದನ್ನ ತಗೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಗುರುಗಳಿದ್ರಲ್ಲ ಅಂದರೆ ಈ ಕೊರಗಜ್ಜ ಮೇಯ್ನ್ ಗುರುಗಳು, ಅವರು ವರ್ಷಕ್ಕೊಂದ್ಸಲಿ ಇಲ್ಲ 2 ಸಲ ಬಂದು ಹೋಗ್ತಾರಂತೆ ಈ ದೇವಸ್ಥಾನಕ್ಕೆ. ಭಕ್ತಾದಿಗಳು ಸುಮಾರು ಜನ ಬಂದು ಹೋಗ್ತಾರೆ. ಆಮೇಲೆ ಕೋಲನೂ ಅಷ್ಟೇ. ಈಗ ರೀಸೆಂಟಾಗಿ ದೀಪಾವಳಿ ಟೈಮಲ್ಲಿ ನಡೆದಿದೆ. ನೀವು ಎಷ್ಟು ಹೈಡನ್ ಪ್ಲೇಸ್ಗಳಿಗೆ ವಿಸಿಟ್ ಕೊಡ್ತಿರ್ತೀರ ಅಷ್ಟು ಆ ಪ್ಲೇಸ್ಗಳನ್ನ ಇಂಪ್ರೂವ್ ಮಾಡ್ತಾ ಇರ್ತಾರೆ. ಯಾಕಂದರೆ ನೀವು ಏನು ವಿಸಿಟೇ ಕೊಡಲಿಲ್ಲ ಅಂದರೆ ಹೆಂಗೆ ಇಂಪ್ರೂವ್ ಮಾಡ್ತಾರೆ ಹೇಳಿ. ನೀವು ವಿಸಿಟ್ ಕೊಟ್ಟರೆ ಆ ಪ್ಲೇಸ್ಗಳನ್ನ ಇಂಪ್ರೂವ್ ಮಾಡ್ತಾರೆ. ಯಾಕಂದರೆ ಜನಗಳು ಜಾಸ್ತಿ ಆದಷ್ಟು ಒಂದು ಹೈಜೀನ್ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತೇಳಿ ಆದಷ್ಟು ಇವರು ಪ್ಲೇಸ್ಗಳನ್ನ ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೆ. ಕೊರಗಜ್ಜ ದೇವಸ್ಥಾನದ ಲೊಕೇಶನ್ ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬನ್ನಿ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಫುಲ್ಲು ಏನಂದರೆ ಒಂಥರ ನಿಮಗೆ ಇಲ್ಲಿ ಬಂದರೆ ಫೀಲ್ ಆಗುತ್ತೆ, ಏನೋ ಸಮಥಿಂಗ್ ಪಾಸಿಟಿವ್ ಎನರ್ಜಿಲಿ ಫೀಲ್ ಆಗುತ್ತೆ ನಿಮಗೆ, ನಾವೇನೋ ಇಲ್ಲಿದ್ದೀವಿ ಅಂತೇಳಿ. ನೋಡಿ ಪೂಜೆ ಆಯ್ತಿದೆ, ನಿಜ ನಾನು ಆಡಿದ ಮಾತು.
ಅಮ್ಮ ಕರೀತಿದ್ದಾರೆ ಆಯ್ತು ಸಾರಿ ಆಯ್ತು